ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಸುಂದರವಾದ ಸುಭಾಷಿತ. ಸಾಮಾನ್ಯ ಅಪ್ರಯೋಜಕರು, ಅಯೋಗ್ಯರು, ಏನಕ್ಕೂ ಕೆಲ್ಸಕ್ಕೆ ಬರದೇ ಇರೋರು ಅಂತ ಜನಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ. ಹಾಗಾಗಿ ಈ ಅಯೋಗ್ಯರು ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸಣ್ಣ ಸುಭಾಷಿತ ತುಂಬಾ ಚೆನ್ನಾಗಿದೆ. ಏನಂದ್ರೆ ಸುಭಾಷಿತ: ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭಃ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭಃ. ಅಂತಂದ್ರೆ ಅರ್ಥ: ಅಮಂತ್ರಂ ಅಕ್ಷರಂ ನಾಸ್ತಿ ಅಂದ್ರೆ ಮಂತ್ರವಾಗದೇ ಇರುವಂತಹ ಯಾವುದೇ ಅಕ್ಷರನೂ ಇಲ್ಲ. ಪ್ರತಿಯೊಂದು ಅಕ್ಷರನೂ ಯಾವುದೋ ಒಂದು ಅದ್ಭುತವಾದ ಮಂತ್ರ ಆಗೇ ಆಗತ್ತೆ, ಮಂತ್ರಕ್ಕೆ ಉಪಯೋಗ ಬಂದೇ ಬರುತ್ತೆ. ಹಾಗೆ ನಾಸ್ತಿ ಮೂಲಂ ಅನೌಷಧಂ, ಅನೌಷಧಂ ಮೂಲಂ ನಾಸ್ತಿ. ಔಷಧಿಯಾಗದಂತಹ ಯಾವುದೇ ಒಂದು ಗಿಡವೂ ಇಲ್ಲ. ಪ್ರತಿಯೊಂದು ಗಿಡಕ್ಕೂ ಅದರದೇ ಆದಂತ ಔಷಧಿಯ ಗುಣ ಇದ್ದೇ ಇರುತ್ತೆ. ಹಾಗೆ ಅಯೋಗ್ಯ ಪುರುಷೋ ನಾಸ್ತಿ, ಅಯೋಗ್ಯನಾದಂತಹ ಅಪ್ರಯೋಜಕನಾದಂತಹ ಒಬ್ಬನೇ ಒಬ್ಬ ಮನುಷ್ಯನು ಇರಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೋಜಕ ತತ್ರ ದುರ್ಲಭ, ಆದ್ರೆ ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವವರು ವಿರಳ ಅಷ್ಟೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಆದ್ರಿಂದ ಪ್ರತಿಯೊಂದು ಅಕ್ಷರವೂ ಮಂತ್ರವೇ, ಪ್ರತಿಯೊಂದು ಗಿಡವೂ ಔಷಧನೇ, ಪ್ರತಿಯೊಬ್ಬ ಮನುಷ್ಯನು ಪ್ರಯೋಜಕನೇ. ಆದರೆ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನ ನೋಡಿ ಆ ಒಳ್ಳೆಯ ಗುಣಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂತವರು ವಿರಳ ಅಷ್ಟೇ. ಸ್ನೇಹಿತರೆ, ಇದನ್ನೇ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪೆನ್ಸಿಲ್ ಇರುತ್ತೆ. LKG ಹುಡುಗ ABCD ಬರೆಯೋನ್ ಕಲ್ಕೊಟ್ರೆ ಅವ್ನು ಬರೀ ABCD 1 2 3 ಬರೀತಾನಷ್ಟೇ. ಅದನ್ನೇ ಒಬ್ಬ ಆರ್ಕಿಟೆಕ್ಚರ್ ಕೈಲಿ ಕೊಟ್ರೆ ಒಂದು ಸುಂದರವಾದ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ಬೋದು. ಅದೇ ಒಬ್ಬ ಆರ್ಟಿಸ್ಟ್ ಕೈಲಿ ಕೊಟ್ಬಿಟ್ರೆ ಪೆನ್ಸಿಲ್ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಪೆನ್ಸಿಲ್ ಶೇಡ್ ಡ್ರಾಯಿಂಗ್ ಮಾಡಬಹುದು ಅಲ್ವಾ? ಹಾಗೆ ಪ್ರತಿಯೊಬ್ಬ ಮನುಷ್ಯನು ಪ್ರಯೋಜಕನೇ. ಆದರೆ ಅವನಲ್ಲಿರುವ ಒಳ್ಳೆಯ ಗುಣಗಳನ್ನ ತಿಳಿದು ಕಂಡು ಹಿಡಿದು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದು ಅಷ್ಟೇ. ಅಂತವರು ವಿರಳ. ಆದ್ರಿಂದ ಸ್ನೇಹಿತರೆ, ನಾವು ಸಾಧ್ಯ ಆದಷ್ಟು ನಮ್ಮ ಎದುರುಗಡೆ ಇರುವವರ ಒಳ್ಳೆಯ ಗುಣಗಳನ್ನ ಗುರುತಿಸುವ ಶಕ್ತಿಯನ್ನ ಬೆಳೆಸ್ಕೊಳ್ಳೋಣ. ಆ ಒಳ್ಳೆಯ ಗುಣಗಳನ್ನ ಪ್ರಪಂಚದ ಉಪಯೋಗಕ್ಕೆ ಹೇಗೆ ಉಪಯೋಗಿಸಬಹುದು ಅನ್ನೋದ್ರಲ್ಲಿ ನಮ್ಮ ಸಮಯನು ಕಳಿಯಕ್ಕೆ ಶುರು ಮಾಡೋಣ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.